Hello everyone, welcome back you all into the CAD Design in Kannada YouTube ಚಾನಲ್. ಸೊ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಮಾಡೆಲ್ ಅನ್ನು ನಾವು ನಮ್ಮ ಕೋರ್ಸ್ ಅಲ್ಲಿ ಡಿಸ್ಕಷನ್ ಮಾಡಿವಿ ಕಂಪ್ಲೀಟ್ ಆಗಿ. ಸೊ 10,000 ಕೋರ್ಸ್ ಅಲ್ಲಿ ಡಿಸ್ಕಷನ್ ಮಾಡಿವಿ. ಸೊ 5,000 ಕೋರ್ಸ್ ಇನ್ನ ಸ್ಟಾರ್ಟ್ ಮಾಡಿಲ್ಲ. 3D ಮಾಡೆಲ್ ಒಂದೇ ಒಂದು ಪ್ರೋಗ್ರಾಮ್ ಅವರಿಗೆ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾಳಿಂದ ಅವ್ರಿಗೆ ಕೂಡ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅನ್ನೋದು ಹೋಗುತ್ತೆ. ಓಕೆ, ಸೊ ಫಸ್ಟಿಗೆ ನಾವು ಮಾಡೆಲ್ ಅನ್ನು ಅಬ್ಸರ್ವ್ ಮಾಡಿ. ನೀವು ಮಾಡೆಲ್ ಅಬ್ಸರ್ವ್ ಮಾಡಿದಾಗ ನಮಗೆ ಇದರಲ್ಲಿ ಎಷ್ಟು ಕ್ರಿಟಿಕಲ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಓಕೆ, ಸೊ ನೋಡ್ಬೋದು ಇವಾಗ ನಾವು ಮಾಡೆಲ್ ಅಲ್ಲಿ ಇದನ್ನು 3 ಆಕ್ಸಿಸ್ ಅಲ್ಲಿ ಮಾಡುವಾಗ ಡಬಲ್ ಸೆಟ್ಟಿಂಗ್ ಅಲ್ಲಿ ನಾವು ಪ್ರೋಗ್ರಾಮಿಂಗ್ ಅನ್ನು ಮಾಡಬೇಕಾಗುತ್ತೆ. ಸೊ ಇದು ಬಂದು ಫಸ್ಟ್ ಸೆಟ್ಟಿಂಗ್ ಅಲ್ಲಿ ನಾವು ಇನ್ಸೈಡ್ ಅಲ್ಲಿ ನಮಗೆ ಪಾಕೆಟ್ ಕೊಟ್ಟಿದ್ದಾನೆ. ಸೊ ಪಾಕೆಟ್ ಅನ್ನು ನಾವು ಮೇನ್ ಆಗಿ ಇದು ಮಾಡ್ಕೊಬೇಕು. ಸೊ ಪಾಕೆಟ್ ಅಂಡ್ ನಮ್ಗೆ ಇಲ್ಲಿ ಇನ್ಸೈಡ್ ಅಲ್ಲಿ ಕೌಂಟರ್ ಕೊಟ್ಟಿದ್ದಾನೆ, ರೈಟ್. ಸೊ ಈ ಪಾಕೆಟ್ ಕೌಂಟರ್ ಔಟರ್ ಶೇಪ್ ಏನಾದ್ರು ನಾವು ಈಸಿಯಾಗಿ ಮಾಡ್ಬೋದು. ಓಕೆ, ಸಿಂಪಲ್ ಆಗಿ ನಾವು ಕೌಂಟರ್ ಒಂದೇ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಅಂಡ್ ಪಾಕೆಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ನಾವು ಅದನ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ನಮಗೆ ಟ್ವಿಸ್ಟ್ ಇರೋದು ನಮಗೆ ನೋಡ್ಬೋದು ಇವಾಗ ರೇಡಿಯಸ್ ಅಲ್ಲಿ. ಸೆಕೆಂಡ್ ಸೆಟಪ್ ಅಲ್ಲಿ ನಮಗೆ ರೇಡಿಯಸ್ ಅನ್ನೋದು ಕೊಟ್ಟಿದ್ದಾನೆ ಇಲ್ಲಿ. ಸೊ ಈ ರೇಡಿಯಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರೇಡಿಯಸ್ ಕ್ರಿಯೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇಲ್ಲಿ. ರೇಡಿಯಸ್ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟಿಗೆ ನೋಡಿ, ಇವಾಗ ನಾನು ಫಸ್ಟಿಗೆ ರಫಿಂಗ್ ಆಪರೇಷನ್ ಸೆಲೆಕ್ಟ್ ಮಾಡೀನಿ. ರಫಿಂಗ್ ಈ ರೀತಿ 3D ಹೈ ಸ್ಪೀಡ್ ರಫಿಂಗ್ ಆಪರೇಷನ್ ಅಂದ್ರೆ ಏರಿಯಾ ರಫಿಂಗ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾನು ಫಸ್ಟಿಗೆ ಟಾಪ್ ಅಲ್ಲಿ ರಫಿಂಗ್ ಅನ್ನ ಅಪ್ಲೈ ಮಾಡಿದ್ದೀನಿ. ಓಕೆ, ಸೊ ಆಕ್ಚುಲಿ ಇದು ಬಂದು ಬಹಳ ಹಾರ್ಡ್ ಮೆಟಲ್. ಸೊ ಅದಕ್ಕೆ ವೆರಿ ಲೆಸ್ ಮೆಟಲ್ ರಿಮೂವ್ ಆಗಬೇಕು. ಆ ರೀತಿ ನೀವು ಪ್ರೋಗ್ರಾಮ್ ಅನ್ನ ಜನರೇಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ನಮ್ಗೆ ಇನ್ನೂ ಒಂದು ಇದಾದ್ಮೇಲೆ ವಾಟರ್ ಲೈನ್ ಟೂಲ್ ಪಾತ್ ನಾನು ರೇಡಿಯಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡೀನಿ. ಸೊ ವಾಟರ್ ಲೈನ್ ಟೂಲ್ ಪಾತ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ ಸೊ ಕಂಪ್ಲೀಟ್ ಆಗಿ ನಾವು ನಮ್ಮ ಕೋರ್ಸ್ ಅಲ್ಲಿ ಫಸ್ಟಿಗೆ ಡಿಸ್ಕಷನ್ ಮಾಡ್ತೀವಿ, ರೈಟ್. ಸೊ ನೋಡ್ಬೋದು ಇವಾಗ ವಾಟರ್ ಲೈನ್ ಯೂಸ್ ಮಾಡ್ಕೊಂಡು ನಾನಿಲ್ಲಿ ರೇಡಿಯಸ್ ಅನ್ನೋದು ಜನರೇಟ್ ಮಾಡಿದ್ದೀನಿ. ರೇಡಿಯಸ್ಗೆ ಟೂಲ್ ಪಾತ್ ಅನ್ನೋದು ಜನರೇಟ್ ಮಾಡಿದ್ದೀನಿ. ಸೊ ಈ ರೀತಿ ಸಿಂಪಲ್ ಆಗಿ ಈ ಒಂದು ಪ್ರೋಗ್ರಾಮ್ ಅನ್ನ ನೀವು ಜನರೇಟ್ ಮಾಡಬಹುದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಮಾಸ್ಟರ್ ಕ್ಯಾಂಪ್ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿ. ಓಕೆ, ಥ್ಯಾಂಕ್ ಯು.